ಕಲ್ಯಾಣ ಕರ್ನಾಟಕದ 38 ಹಳ್ಳಿಗಳಲ್ಲಿ ಶಕ್ತಿ ಯೋಜನೆ ಇಲ್ಲ. ಶಕ್ತಿ ಯೋಜನೆ ಭಾಗ್ಯ ಪ್ರಿಯಾಂಕ್ ಖರ್ಗೆಗೆ ಇದು ಕಾಣಿಸೋದಿಲ್ವಾ? ವಿಪಕ್ಷ ನಾಯಕ ಅಶೋಕ್ ಪ್ರಿಯಾಂಕ್ ಖರ್ಗೆಗೆ ತಿವಿದಿದ್ದಾರೆ. ಕಲ್ಯಾಣ ಕರ್ನಾಟಕದ 38 ಹಳ್ಳಿಗಳಲ್ಲಿ ಶಕ್ತಿ ಯೋಜನೆ ಇಲ್ಲ. 32 ಜಿಲ್ಲೆಗಳ ಪೈಕಿ 224 ತಾಲೂಕುಗಳ ಪೈಕಿ ವಿಪಕ್ಷ ನಾಯಕ ಅಶೋಕ್ ಪ್ರಿಯಾಂಕ್ ಖರ್ಗೆಗೆ ತಿವಿದಿದ್ದಾರೆ. ಕಲ್ಯಾಣ ಕರ್ನಾಟಕದ 38 ಹಳ್ಳಿಗಳಲ್ಲಿ ಬಸ್ ಇಲ್ಲ, ರಸ್ತೆ ಇಲ್ಲದೆ ಶಕ್ತಿ ಯೋಜನೆ ಮಹಿಳೆಯರಿಗೆ ಸಿಕ್ಕಿಲ್ಲ. ಈ ಭಾಗದ ಮಹಿಳೆಯರಿಗೆ ಶಕ್ತಿ ಯೋಜನೆಯಿಂದ ಯಾವುದೇ ಪ್ರಯೋಜನವಿಲ್ಲ. ಕಲ್ಯಾಣ ಕರ್ನಾಟಕದ ಜನರ ಮತ ಪಡೆದು ಅಧಿಕಾರ ಅನುಭವಿಸಿ ತಮ್ಮ ಕುಟುಂಬದ ಕಲ್ಯಾಣ ಮಾಡಿಕೊಂಡಿರುವುದೇ ನಿಮ್ಮ ಏಕೈಕ ಸಾಧನೆ. ಖರ್ಗೆ ವಿರುದ್ಧ ಮನಬಂದಂತೆ ವಾಗ್ದಾಳಿ ಮಾಡಿದ ಅಶೋಕ್ ಸರಿಯಾಗಿ ಹೇಳಿದ್ದಾರೆ. ವಿಪಕ್ಷ ಸ್ಥಾನದಲ್ಲಿ ನಿಂತುಕೊಂಡಾಗ ಆಡಳಿತಾರೂಢ ಪಕ್ಷದ ದುರಾಡಳಿತಗಳನ್ನು ಪ್ರಶ್ನೆ ಮಾಡುವುದು ಮಾತ್ರ ವಿಪಕ್ಷದ ಕೆಲಸ ಅಲ್ಲ. ರಾಜ್ಯದ ಹಿತವನ್ನ ಬಯಸದೇ ಇದ್ದಾಗ ಅದನ್ನು ಪ್ರಶ್ನೆ ಮಾಡುವುದು ಕೂಡ ಅವರ ಕರ್ತವ್ಯವೇ. 10ಕ್ಕಿಂತ ಹೆಚ್ಚು ತಾಲೂಕುಗಳಲ್ಲಿ ಶಕ್ತಿ ಯೋಜನೆಯೇ ವರ್ಕ್ ಆಗ್ತಾ ಇಲ್ಲ ಅನ್ನುವುದಾದ್ರೆ ಇದು ಅತಿ ದೊಡ್ಡ ಸಮಸ್ಯೆ. ಇದು 38 ಹಳ್ಳಿಗಳಲ್ಲಿ ಸರ್ಕಾರಿ ಬಸ್ಗಳೇ ಇಲ್ವಂತೆ. ಜೊತೆಗೆ ಅಲ್ಲಿನ ಮಹಿಳೆಯರು ಉಚಿತವಾಗಿ ಬಸ್ ಪ್ರಯಾಣ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಸ್ಸೂ ಇಲ್ಲ, ಶಕ್ತಿ ಯೋಜನೆಯೂ ಇಲ್ಲ. ಇದು ನಿಜಕ್ಕೂ ಮಹಿಳಾ ವಿರೋಧಿ ಕೆಲಸನೇ. ಇದು ವಿಪಕ್ಷ ನಾಯಕ ಅಶೋಕ್ ಹೇಳಿದ್ರಲ್ಲಿ ಯಾವ ತಪ್ಪುಗಳು ಕೂಡ ಕಾಣಿಸುತ್ತಿಲ್ಲ. ಸೊ ಈ ಬೆಳವಣಿಗೆಗಳನ್ನು ಗಮನಿಸುವಾಗ 38 ತಾಲೂಕುಗಳಲ್ಲಿ ಯಾಕೆ ಬಸ್ ಇಲ್ಲ? ನಿಗಮಗಳ ಕೊರತೆ ರಾಜ್ಯಕ್ಕಿಲ್ಲ. ಎಷ್ಟೆಷ್ಟು ನಿಗಮಗಳಿದ್ದಾವೆ? ವಾಯುವ್ಯ, ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ನಿಗಮ ಇಲ್ಲ ಅಂತೇನೂ ಅಲ್ಲ, ಇದೆ. ಹಾಗಾದ್ರೆ ಆ ನಿಗಮದಲ್ಲಿ ಬಸ್ಗಳ ಕೊರತೆ ಇದ್ರೆ ಹೆಚ್ಚುವರಿ ಬಸ್ಸಿನ ವ್ಯವಸ್ಥೆಗಳು ಯಾಕಾಗಿಲ್ಲ? ಅದರರ್ಥ ಅದು ಬಿಜೆಪಿ ಬಾಹುಳ್ಯ ಪ್ರದೇಶ ಅನ್ನೋ ಕಾರಣಕ್ಕೋ, ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಕಲ್ಯಾಣ ಕರ್ನಾಟಕದ ಬಹುತೇಕ ತಾಲೂಕುಗಳು ಕಾರಣ ಆಗಿಲ್ಲ ಅನ್ನುವಂಥ ದ್ವೇಷದ ರಾಜಕಾರಣನ? ಇವೆಲ್ಲವೂ ಕೂಡ ವಿಚಾರಗಳು ಬಯಲಿಗೆ ಬರಬೇಕು. ಕಲ್ಯಾಣ ಕರ್ನಾಟಕದವರು ಕೂಡ ರಾಜ್ಯಕ್ಕೆ ತೆರಿಗೆ ಹಣ ಕಟ್ತಾ ಇಲ್ವಾ? ರಾಜ್ಯದ ರೆವೆನ್ಯೂ ಡಿಪಾರ್ಟ್ಮೆಂಟಿಗೆ ತೆರಿಗೆಯನ್ನು ಕಟ್ತಾ ಇಲ್ವಾ? ಕಂದಾಯವನ್ನು ಕಟ್ಟುತ್ತಿಲ್ವಾ? ಸೊ ಕಲ್ಯಾಣ ಕರ್ನಾಟಕದ ಜನರ ಪಾತ್ರವೇ ಇಲ್ವಾ ಕರ್ನಾಟಕದ ಅಭಿವೃದ್ಧಿಗೆ? ರಾಜ್ಯದಿಂದ ಹೊರಗುಳಿದಿದೆಯಾ ಹಾಗಾದ್ರೆ 38 ತಾಲೂಕುಗಳು? ಇವೆಲ್ಲಕ್ಕೂ ಕೂಡ ರಾಜ್ಯ ಸರ್ಕಾರ ಉತ್ತರವನ್ನು ಕೊಡಬೇಕು. ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಮತ್ತೊಂದು ಮಗದೊಂದು 5 ಯೋಜನೆಗಳ ಹೆಸರಿನಲ್ಲೇ ಅಲ್ವಾ ನೀವು ಸರ್ಕಾರ ರಚನೆ ಮಾಡಿದ್ದು? ಯಾಕೆ ಈ ತರಹದ ತಾರತಮ್ಯ ಎನ್ನುವಂತಹದ್ದು ಅರ್ಥ ಆಗ್ತಾ ಇಲ್ಲ. ರಾಜ್ಯಕ್ಕೆ ನೀವು ಈ ಬಗೆಯ ನೀತಿಯನ್ನು ಅನುಸರಿಸಬೇಡಿ. ನೀವು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಸರ್ಕಾರವೇ, ಒಂದೇ ಒಂದು ಸಮುದಾಯಕ್ಕೆ ಸೀಮಿತ ಆಗಿರೋದಲ್ಲ ಸರ್ಕಾರ. ಎಲ್ಲ ವರ್ಗಕ್ಕೂ, ಅದು ಪುರುಷರಾಗಿರಲಿ, ಮಹಿಳೆಯರಾಗಿರಲಿ, ಮಕ್ಕಳಾಗಿರಲಿ, ಯುವಕರಾಗಿರಲಿ, ಯಾವುದೇ ಧರ್ಮದವರಿಗೂ ಕೂಡ ಅಲ್ಲಿನ ಸರ್ಕಾರವು ಅನ್ವಯಿಸುತ್ತೆ ಅದರ ಎಲ್ಲ ನಿಯಮಗಳು. ಉಳಿದ ತಾಲೂಕುಗಳಿಗೆ ನೀವೆಲ್ಲ ಆ ಎಲ್ಲ ಯೋಜನೆಗಳನ್ನು ಕೊಡ್ತಿರ್ಬೇಕಾದ್ರೆ 38 ತಾಲೂಕುಗಳನ್ನು ಹೊರತುಪಡಿಸಿದ್ದು ಯಾಕೆ ಅಂಥೇಳಿ ವಿಪಕ್ಷ ನಾಯಕ ಅಶೋಕ್ ವಾಚಾಮಗೋಚರವಾಗಿ ಪ್ರಿಯಾಂಕ್ ಖರ್ಗೆ ಅವರನ್ನು ಪ್ರಶ್ನಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.